ನಾನೇಕೆ ಜನರಿಗೆ ಇಷ್ಟವಾಗುತ್ತಿಲ್ಲ, ನಾನೇಕೆ ಆ ಕೆಲಸವನ್ನು ಮಾಡಲು ಆಗಲಿಲ್ಲ, ನಾನೇನು ತಪ್ಪುಗಳನ್ನು ಮಾಡಿದೆ, ಏಕೆ ಅವರು ನನ್ನನ್ನು ಸನ್ಮಾನಿಸಲಿಲ್ಲ, ಇವು ಅಂದುಕೊಂಡಂತೆ ನಡೆಯದಿದ್ದಾಗ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳು. ನೀನು ಎಷ್ಟೇ ಶ್ರಮಿಸಿದರೂ ಜನ ನಿನ್ನ ತಪ್ಪುಗಳನ್ನೇ ತೋರಿಸುತ್ತಾರೆ, ಆದರೆ ನಿನ್ನ ಸಾಧನೆಯ ಹಿಂದಿರುವ ಕಷ್ಟ, ನೋವು ಹಾಗೂ ಸಮಯದ ಬಲಿದಾನಗಳು ಅವರಿಗೆ ಕಾಣಿಸಲ್ಲ. ಆದರೆ ಗೆಳೆಯ, ನೀನು ಒಂದನ್ನು ಮರೆಯಬೇಡ, ಜನರ ಎಲ್ಲ ಆ ಪ್ರತಿಷ್ಠೆಗೂ ಎಲ್ಲ ತಿರಸ್ಕಾರಕ್ಕೂ ನೀನೇ ಉತ್ತರ ಕೊಡಬೇಕಾಗಿದೆ. ಅವಮಾನ ಎಂಬುದು ಕೇವಲ ಒಂದು ಅಸ್ತ್ರ ಅಥವಾ ಅರ್ಥವಿಲ್ಲದ ನೋವಿನ ಭಾರವಾಗಿದೆ. ಅವಮಾನ ಇದು ಕೆಲವರಿಗೆ ಕಣ್ಣೀರು ತರಿಸಬಹುದು, ಸಹಿಸಲಾರದಷ್ಟು ನೋವು ತರಬಹುದು. ಆದರೆ ಕೆಲವರಿಗೆ ಅದೇ ಒಂದು ಅವಮಾನ, ಅದೇ ಕಣ್ಣೀರು ಬದುಕನ್ನೇ ಬದಲಿಸುವ ಶಕ್ತಿಯಾಗಿದೆ. ಅದೇ ಅವಮಾನ ಜೀವನದ ಕೊನೆಯಲ್ಲ, ಬದಲಾವಣೆಯ ಮುನ್ಸೂಚನೆಯಾಗಿದೆ. ನೋಡು ಗೆಳೆಯ, ಅವಮಾನವು ನಿನ್ನನ್ನು ತಗ್ಗಿಸಲು ಸಾಧ್ಯವಿಲ್ಲ, ಅದು ನಿನ್ನೊಳಗಿನ ನಿಜವಾದ ಶಕ್ತಿಯನ್ನು ಜಾಗೃತ ಮಾಡುತ್ತದೆ. ಖಂಡಿತ ಇದು ನಿನ್ನ ಸೋಲಲ್ಲ, ಅದು ನೀನೀಗ ನಿನ್ನ ಆತ್ಮದಿಂದ ಕೇಳುವ ಬಿರುಗಾಳಿಯ ಪ್ರಶ್ನೆಯಾಗಿದೆ. ಈ ಉದಾಹರಣೆಯನ್ನು ಸರಿಯಾಗಿ ಕೇಳು. ಒಬ್ಬ ಬಾಲಕ ಹಿಂದುಳಿದ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಅವನಿಗೆ ಹಾಕಲು ಸರಿಯಾದ ಬಟ್ಟೆ ಇಲ್ಲ, ಎಲ್ಲರೆದುರು ಸರಿಯಾಗಿ ಮಾತನಾಡಲು ಬರುವುದಿಲ್ಲ. ಆತನ ಶಾಲೆಯಲ್ಲಿ ಅವನಿಗೆ ಅಜ್ಞಾನಿ ಎಂಬ ಹೆಸರನ್ನು ನೀಡಿದ್ದಾರೆ. ಆದರೆ ಮುಂದೆ ಅವನೇನು ಮಾಡಿದ ಅಂದರೆ, ಕೇಳಿದ ಎಲ್ಲ ಅವಮಾನದ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದೇ ಮಾತುಗಳಿಂದ ಅವನು ನಾನು ಬದಲಾಗಬೇಕೆಂದು ನಿರ್ಧರಿಸಿದ. ಅವನ ಎಲ್ಲ ಆಕ್ಷೇಪಗಳು ಅವನ ಗುರಿಯ ದಿಕ್ಕುಗಳಾದವು. ಇವತ್ತು ಅವನು ಓದುತ್ತಾನೆಂದು 100 ಮಂದಿ ತಲೆಬಾಗುತ್ತಾರೆ. ಅವನು ಅವಮಾನದಿಂದ ಪಲಾಯನ ಮಾಡಿದನ? ಇಲ್ಲ, ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ತನ್ನ ಮುಂದಿನ ಗುರಿಯನ್ನು ಕೈ ಹಿಡಿದು ಪ್ರೀತಿಸಿದ, ಅದನ್ನು ಆಳವಾಗಿ ಮನಸ್ಸಿನಲ್ಲಿ ದೃಢಪಡಿಸಿದ. ಆಮೇಲೆ ಅವನ ನಿರ್ಧಾರ ಮತ್ತು ಹೋರಾಟವೇ ಅವನ ಜೀವನವನ್ನು ಬೆಳಗುವಂತೆ ಮಾಡಿತು, ಗೆಲುವಿನ ದಡವನ್ನು ಮುಟ್ಟಿಸಿತು. ಇಲ್ಲಿ ಜನ ನಿನ್ನನ್ನು ಹೀಯಾಳಿಸಿದ್ರು, ನಿನ್ನಿಂದ ಸಾಧ್ಯವಿಲ್ಲವೆಂದು ಭಾವಿಸಿದರು, ನಿನ್ನನ್ನು ಕಡೆಗಣಿಸಿದ್ರು. ಆಗ ನೋವು ಆಗತ್ತೆ ನಿಜ, ಆದರೆ ನಿನ್ನ ಜೀವನದ ಗುರಿ ನೋಯಿಸಿದವರ ಮುಂದೆ ತಲೆಬಾಗುವುದು ಅಲ್ಲ, ನಿನ್ನೊಳಗಿನ ಶಕ್ತಿಯನ್ನು ತೋರಿಸುವುದು. ಜನ ನಿನ್ನನ್ನು ಅಣಕಿಸಿ ನಕ್ಕರೆ ಏನಂತೆ, ನೀನು ನಿನ್ನ ಶಕ್ತಿಯ ಬಗ್ಗೆ ನಂಬಿಕೆಯನ್ನು ಇಡು. ಅವನು ಸೋಲನ್ನು ನೋಡಿ ಸಂಭ್ರಮಿಸಿದ, ನಿನ್ನ ಪರಿಸ್ಥಿತಿಯನ್ನು ನೋಡಿ ಮುಗುಳ್ನಕ್ಕ. ಈಗ ಇದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸುವೆ ಎನ್ನುವುದೇ ಮುಖ್ಯವಾಗಿದೆ. ಅವಮಾನ ಯಾವಾಗ ನಿನ್ನ ಗೆಲುವಿಗೆ ತಿರುಗುತ್ತದೆ ಗೊತ್ತಾ? ಅವಮಾನಕ್ಕೆ ತಲೆಬಾಗದೆ ಅದನ್ನು ಹೊರತುಪಡಿಸಿ ಮುಂದೆ ನೋಡಿದಾಗ, ಜನ ನಿನ್ನನ್ನು ಹಾಸ್ಯ ಮಾಡಿದಾಗ, ನಿನ್ನೊಳಗಿನ ಉಗ್ರ ನಿಶ್ಚಯದ ಬೆಂಕಿ ಅವರನ್ನು ದಂಗು ಬಡಿಯುವಂತೆ ಮಾಡಬೇಕು. ಗೆಳೆಯ, ಅವಮಾನವೆಂದರೆ ಕೇವಲ ಒಂದಷ್ಟು ಅಸಹನೆ, ಒಂದಷ್ಟು ಅವಾಚ್ಯ ಶಬ್ದಗಳು. ನೀನು ನಿರ್ಧರಿಸಿದರೆ ಅದು ಚರಿತ್ರೆಯನ್ನೇ ರೂಪಿಸಬಹುದು. ಒಂದು ಅವಮಾನ ನಿನ್ನನ್ನು ತಡೆದು ನಿಲ್ಲಿಸಿದೆ ಅಂದರೆ ನಿನ್ನೊಳಗಿನ ಶಕ್ತಿ ಕುಂಠಿತವಾಗಿದೆ ಅಂತಾನೆ ತಿಳಿದು ಬಿಡು. ಅವಮಾನದಿಂದ ಹುಟ್ಟುವ ಶಕ್ತಿ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯಲಿ ಅಂದರೆ ನಿನ್ನ ಬುದ್ಧಿಶಕ್ತಿ ಜಾಗೃತವಾಗಿರಲಿ. ಜೀವನದಲ್ಲಿ ಅಣಕಿಸುವವರು ನೋಡಿ ಹಾಸ್ಯ ಮಾಡುವವರೇನು ಇದ್ದೇ ಇರುತ್ತಾರೆ. ಎಲ್ಲರಿಗೂ ಒಂದು ರೀತಿಯ ಅವಮಾನಗಳು ಆಗುತ್ತವೆ, ಆದರೆ ಎಲ್ಲರಲ್ಲಿಯೂ ಅದು ಬದಲಾವಣೆಯ ಜ್ವಾಲೆಯಾಗುವುದಿಲ್ಲ. ಅಂಬೇಡ್ಕರ್, ಅಬ್ದುಲ್ ಕಲಾಂ, ಇನ್ನೂ ಹಲವರನ್ನ ವಿಶ್ವ ಒಪ್ಪಿಕೊಳ್ಳದೆ ತಿರಸ್ಕರಿಸಿತು, ಆದರೆ ಅವರು ನಿಲ್ಲದೆ ಮುನ್ನಡೆದರು. ತಿರಸ್ಕಾರದ ಬೆನ್ನಲ್ಲೇ ತಿರುಗೇಟು ಕೊಟ್ಟರು. ಅವರು ಸಾಧನೆ ಮಾಡಿದ್ದರಿಂದಾಗಿ ಇಂದು ಇಡೀ ದೇಶವೇ ತಲೆಬಾಗುತ್ತಿದೆ. ಗೆಳೆಯ, ಈಗ ಇದು ನೀನು ಮುನ್ನಡೆಯಬೇಕಾದ ಸಮಯವಾಗಿದೆ. ನಿನ್ನನ್ನು ಹಾಸ್ಯ ಮಾಡಿದವರಿಗೆ ನೀನು ಉತ್ತರ ಕೊಡಬೇಕಾದ ಒಂದು ನಿರ್ಧಾರಕ್ಕೆ ತಕ್ಕಂತೆ ಪರಿಶ್ರಮ ನಿನಗೆ ಈಗ ಬೇಕಾಗಿದೆ. ನೋಡು, ಅವಮಾನವೇ ನಿನ್ನ ಶಕ್ತಿಯ ಮೊದಲ ಮೆಟ್ಟಿಲಾಗಲಿ. ಜನ ನಿನಗೆ ಎಲ್ಲಿಂದ ಬಂದಿರುವೆ ಎಂದರೇನು, ಜನ ಏನು ಹೇಳಿದರೇನು, ನೀನು ಏನು ಆಗಬೇಕು ಎಂಬ ಕನಸು ಮಾತ್ರ ನಿನಗೆ ಮುಂದಿನ ದಾರಿ ತೋರಿಸಲಿ. ಮುಂದೆ ಅದೇ ನಿನ್ನನ್ನು ಈ ಸಮಾಜಕ್ಕೆ ಪರಿಚಯಿಸುವಂತೆ ಮಾಡಲಿ. ನಿನ್ನನ್ನು ತಿರಸ್ಕರಿಸಿದವರನ್ನ ನಿನ್ನ ಮುಂದಿನ ಯಶಸ್ಸಿನ ಪ್ರೇಕ್ಷಕರೆಂದೇ ಭಾವಿಸು. ಗೆಳೆಯ, ಹಾಸ್ಯ ಮಾಡಿದವರ ಮುಂದೆಯೇ ಇಲ್ಲಿ ತಲೆ ಎತ್ತಿ ಬಾಳಬೇಕು. ಮುಂದೆ ಅವರೇ ನಿನ್ನ ಹೆಸರನ್ನ ಎತ್ತಿ ಹೇಳಬೇಕು. ಈತ ನಾವು ನೋಡಿ ನಕ್ಕವನು ಅಲ್ಲ, ನಾವೆಲ್ಲ ಆದರ್ಶವಾಗಿ ತೆಗೆದುಕೊಳ್ಳಬೇಕಾದ ವ್ಯಕ್ತಿ ಎಂದು ಹೇಳಬೇಕು. ಹೌದು, ಇದನ್ನ ಸಾಧ್ಯ ಮಾಡುವ ಶಕ್ತಿ ನಿನ್ನಲ್ಲಿ ಖಂಡಿತ ಇದೆ ಗೆಳೆಯ. ಅದು ವಿಡಿಯೋ ಕೊನೆಯಲ್ಲಿ ನಾನೀಗ ಒಂದು ಗೆಲುವಿನ ಘೋಷವಾಕ್ಯವನ್ನ ತಿಳಿಸುತ್ತೇನೆ. ಇದನ್ನ ನಿನಗೆ ನೀನೇ
ಹೇಳಿಕೊಳ್ಳಬೇಕು. ಈಗ ಕೇಳು, ಅದು ಅವರು ನನ್ನನ್ನ ಹಾಸ್ಯ ಮಾಡಿದರು, ಆದರೆ ನಾನು ಅದನ್ನ ಇತಿಹಾಸ ಮಾಡಲು ಸಿದ್ಧನಾಗುವೆ ಎಂದು. ಅವರು ನನ್ನನ್ನು ನಿಂದಿಸಿದರು, ಆದರೆ ನಾನು ನನ್ನ ಮೇಲೆ ವಿಶ್ವಾಸ ಬಿಡುವೆ. ಅವರು ನನ್ನನ್ನು ತಿರಸ್ಕರಿಸಿದರು, ಆದರೆ ನಾನೆಂದಿಗೂ ಸೋಲಿಗೆ ತಲೆಬಾಗುವುದಿಲ್ಲ. ಮುಂದೆ ಗೆಲುವಿನ ಸಂಭ್ರಮದೊಂದಿಗೆ ಅವರಿಗೆ ಪರಿಚಯವಾಗುವೆ ಎಂದು. ಈ ಮಹಾಮಂತ್ರಗಳನ್ನು ನಿನ್ನ ಮನಸ್ಸು ಹೃದಯಕ್ಕೆ ನಾಟುವಂತೆ ನಿನಗೆ ನೀನೇ ಹೇಳಿಕೊಳ್ಳಬೇಕು. ಆಗ ನೀನೊಬ್ಬ ಹೊಸ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೀಯ. ನಿನ್ನ ಜೀವನವನ್ನ ನೀನು ಖಂಡಿತ ಬದಲಾಯಿಸಬಲ್ಲೆ. ಇಲ್ಲಿ ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಅಷ್ಟೇ. ಧನ್ಯವಾದ.